ಏನಾಗೈತೆ ನಿನಗೆ? ನಿಮ್ಮವ್ವ ಇನ್ನೂ ಮನಿಗೆ ಬಂದಿಲ್ಲ ಸೊಸಿ. ಅಂತ ಸೊಸಿ ಮುಂದೆ ಮನ್ಯಾಗ ಬಂದು ಜಾಂಡ ಹೂಡಿ ಮನಿ ಚಾಕ್ರಿ ಎಲ್ಲ ಮಾಡ್ಕೊಂತ ನೀನು ಒಣಗಿದ ಮೂಲಂಗಿ ಅಂತ ಮಕ್ಕನ ಮದುವೆ ಮಾಡ್ಕೊಂಡು ಈ ಮನೆ ಬಾಳೆ ಮಾಡ್ತಾ ಇರೋ ಈ ಸೊಸಿಗೆ ನಾ ಅವಮಾನ ಮಾಡ್ಯಾಳ ನಿಮ್ಮವ್ವ. ಏನಿದ್ರ ಅರ್ಥ ನನಗಿದು ಗೊತ್ತಾಗಬೇಕು. ಹೆಂಗಿದು ಹಿಂಗೆ ಯಾಕದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣನೂ ಅಲ್ಲ ಕೆಸರು ಕೆಸರು ದಾಲ್ಡ ಬಳದಾಳ ನಿಮ್ಮವ್ವ. ಏನಾತ? ಏನ್ ಮಾಡಿದ್ಲು? 5,000 ರೂಪಾಯಿ ಕೊಟ್ಟು ಕಳ್ಸಾಳಿ ಇವತ್ತು ನಿಮ್ಮವ್ವ. ಆಕಿಗೆ ಏನೋ ಕೊಡ್ಸಾಕಂತೇಳಿ ನಾನು ಯಾಕೆ ಸುಮ್ಮನೆ ಇರ್ಬೇಕು? ನಾವೆಲ್ಲರೂ ಬ್ಯಾಟಿಗೆ ಹೋಗ್ತೇವೆ ನಾ ಹೇಳದ್ನಂಗೆ ಹೇಳುತ್ತಾಳೆ ನಿಮ್ಮವ್ವ. ಬರಬರಿ ಇಲ್ಲ ಬಿಡು ನಿಮ್ಮವ್ವ, ಬಾರಿ ತಾರ ತೆಗಿಡಿಯದಾಳ. ನಾನೇನು ಸಾದ್ರತ್ತೇನು ಸುಮ್ಮನೆ ಇರೋದಿಲ್ಲ. ನಾ ಬಿಡೋದಿಲ್ಲ ಅಂದ್ರೆ ಬಿಡೋದಿಲ್ಲ. ನಿಮ್ಮವ್ವನ ಕರಿ, ನಮಗೂ ರೊಕ್ಕ ಕೊಡಿಸ್ಕೊ, ರೊಕ್ಕ ಇಸ್ಕೊ, ನಾವು ಬ್ಯಾಟಿಗೆ ಹೋಗಂತ ತಿರ್ಗಾಡಕ್ಕೆ. ನಮಗೂ ಏನು ಬೇಕದ್ನೆಲ್ಲ ತೊಗೊಳಕ್ಕೆ ನಾನು ಬೇಕಾದಾಗೋಲ್ತಕ್ಕ. ಬಾರಿ ಕತಿ. ಓ 5,000 ರೂಪಾಯಿ? ನೀನು ದುಡ್ಡು ಕೈಯಾಗ ಪಗಾರ ಕೊಡ್ತೀಯ ಕೊಡೋದಿಲ್ಲ? ಪಗಾರ ಎಲ್ಲ ಅಲ್ಲೇ ಕೊಡ್ತೀಯ. ನಾ 1 ರೂಪಾಯಿ ಕೇಳೋದಿಲ್ಲ ನಿನ್ನ ಹತ್ರ. ಹೋಗ್ಲಿ ಬಿಡು ಕೊಡ್ಬೋಲ್ತಕ್ಕಂತೇಳಿ ನನಗೇನಾದ್ರು ಬೇಕು ತರ್ಬೇಕಂತಂದಾಗ ರೊಕ್ಕ ಕೇಳ್ತಾಳೆಯವ ಅಂತ ನಾಟಕ ಮಾಡ್ತಾರ. ಮೊನ್ನೆ ನಮ್ಮ ಅಣ್ಣ ಬಂದ ಕರ್ಕೊಂಡು ಬ್ಯಾಟಿಗೆ ಅವ ಕೊಡ್ಸಾನ. ನಾನು ಹೋಗ್ಲಿ ಬಿಡಂತ ಸುಮ್ಕ ಆಗೇನಿ. ಈಗ ಅಕ್ಕಿ ಕೊಡಕತ್ರ ನಾ ಸುಮ್ಮನೆ ಇರ್ಲಿ. ನಂಗೆ ಅದೆಲ್ಲ ಗೊತ್ತಿಲ್ಲ, ನಂಗೂ ಬೇಕು ಅಷ್ಟೇ. ಏನ ನಿಂದೆ? ಅವನು ದುಡಿತಾನ ಏನ? ನಿನ್ನ ಗಂಡ ಒಬ್ಬನ ದುಡಿಯೋದಿಲ್ಲ. ಅವನು ದುಡ್ಡು ಪಗಾರ ತಂದು ನನ್ನ ಕೈಯಾಗ ಕೊಟ್ಟಿರ್ತಾನ. ಏನಾತ ಹಿಂಗೇನೋ ಕೊಡಿಸ್ಬೇಕಂದಾಗ ಮತ್ತೆ ರೊಕ್ಕ ಕೊಟ್ಟೇನಿ. ಬಾರಿ ನಿಂದು ಅತ್ತಿ. ನಾನು ನಿನ್ಗೇನು ಮಾವು ದುಡ್ದಿದ್ ರೊಕ್ಕ ಕೊಡ ಅನ್ಲಿಲ್ಲ. ಇದೈತಲ್ಲ ನನ್ನ ಗಂಡ ಅನ್ನಿಸ್ಕೊಂಡಿದ್ದು. ಇದು ದುಡ್ದಿದ್ ರೊಕ್ಕ ಕೊಡು ಅಂದಿದ್ದು. ಯಾಕ ಗಂಡ ದುಡ್ದಿದ್ದು ಮತ್ತೆ ಹೆಂಡತಿಗೆ ಕೊಡಬೇಕು. ನಾನು ಚೂಡಿದಾರ್ ತೊಗೋಬೇಕು, ನಾನು ಅರ್ವಿ ತೊಗೋಬೇಕು, ನಾನು ಏನೇನೇನೇನೇನೇನೇನೋ ತೊಗೋಬೇಕು. ನಾವು ರೊಕ್ಕ ಬೇಕು. ಹೂನವಾ ಮದುವೆ ಈಗೀಗ ಮನ್ಯಾಗ ಅಂತೀರಿ. ನಾನು ಚಲೋ ಸೀರೆ ತೊಗೊಂಡು ಅರ್ವಿ ಎಲ್ಲ ಹೊಲಿಸ್ಕೋಬೇಕು. ನಾಳೆ ಸೀರೆ ಉಟ್ಕೊಳ್ಳಲ್ಲ, ಇಲ್ಲ ಮದುವೆಗೆ ಬರಲ್ಲ. ಬೇಕಾದ್ರೆ ನೋಡ್ತಿರು. ಬರಬೇಡ ಹೋಗು. ಎಲ್ಲ ಅತ್ತಿ ಇನ್ನೂ ಮನೆಗೆ ಬಂದಿಲ್ಲ ಸೊಸಿ. ಅಕ್ಕಿ ಸಲುವಾಗಿ ನೀನು ನನಗೆ ಹಿಂಗಂತೀಯಲ್ಲ, ಬರಬೇಡ ಅಂತೇಳಿ. ನನಗೆ ಗೊತ್ತತ್ತಿ. 6 ಕೊಟ್ರೆ ಹೊಸ ಸೊಸಿ ಕಡೆ, 3 ಕೊಟ್ರೆ ಹಳೆ ಸೊಸಿ ಕಡೆ ಅಂತೇಳಿ 3ಕ್ಕೆಲ್ಲ ಓದ್ ಕಾಲ. ಇನ್ಮೇಲೆ ಏನಿದ್ರು 9 ಕೊಡ್ಬೇಕಾಯ್ಯನ ಯಾರಿಗೆ ಗೊತ್ತು. ನನಗದೆಲ್ಲ ಗೊತ್ತಿಲ್ಲ. ನನಗೆ ಈ ಮನೆ ಒಳಗೆ ಒಂದು ಕಿಂಚಿತ್ ಬೆಲೆ ಇಲ್ಲ ಅಂದ್ರೆ ನಾ 1 ಮಿನಿಟ್ ಒಂದೇ ಒಂದು ಹೆಜ್ಜಿನ ಮುಂದೆ ಇಡಲ್ಲ ಈ ಮನ್ಯಾಗ. ನಾ ಇರಲ್ಲ ಇರಲ್ಲ ಇರಲ್ಲ. ಏಯ್ ನಾ ಮನೆ ಬಿಟ್ಟು ಹೊಂಟೇನಿ. ನೀ ಏನು ಬರ್ತೀಯಾ? ಏನು ಇಲ್ಲೇ ಇರೋಣ? ಈ ಮನ್ಯಾಗ ಎಲ್ಲರಿಗೂ ಏನಾಗಿದ್ದಿತ್ತು ಅಂತ ಮನೆ ಬಿಟ್ಟು ಎಲ್ಲೋಕ್ಕಿ? ಎಲ್ಲರ ಹೋಗ್ಲಿ, ಸುಡುಗಾಡಕ್ಕೆ ಹೋಗ್ಲಿ. ನಮ್ಮ ಅಪ್ಪನ ಮನೆಗೆ ಹೋಗಾಕಿನ ಇನ್ನೆಲ್ಲಿ ಹೋಗ್ತಾನಿ? ಅದಲ್ಲ ದಿಕ್ಕು ನನಗೆ. ಏನು ನಾ ಅಲ್ಲೇ ಹೋಗಕ್ಕೆ? ನಿಮ್ಮ ಅವು ಹಿಂಗೆ ಮರ್ಯಾದೆ ತೆಗ್ದು ನಾ ಇಲ್ಲಿ 1 ಮಿನಿಟು ಇರೋದಿಲ್ಲ. ನೀ ಬರೋನು ಏನು ನಾ ಹೋಗ್ಲಿ ಅಟ್ ಹೇಳ್ಬಿಡು. ಒಲ್ಲೆ ಅಂದಿ ಹೇಳಿ ಇಷ್ಟ ಒಂದ ಮಾತು. ರೈಟ್ ಇಲ್ಲಿಂದ ಇಲ್ಲೇ ರೈಟ್ ನಾನು. ಮತ್ತು ಆಮೇಲೆ ಬಂದು ಒಳಗೂ ಬಿಟ್ಕೊಳ್ಳೋದಲ್ಲ. ಮತ್ತು ನಾ ಈಗ ಹೇಳಕತ್ತೆ ಮತ್ತೆ ಯವ್ವ ರೊಕ್ಕ ಕೊಡ್ಬೇ ಹೋಲೆತ್ತಾಗ. ಇಲ್ಲ ಹೋಲ್ಬಿಟ್ಟು ನಂದು ಈ ಸಲ ಪಗಾರ ಬರ್ತಲ್ಲ, ನಾನು ಆಕಿನ ಕರ್ಕೊಂಡು ಪ್ಯಾಟಿಗೆ ಹೋಗ್ಬರ್ತೀನಿ. ಆಕಿಗೆ ಏನು ಬೇಕು ಎಲ್ಲ ಕೊಡಿಸ್ತೀನಿ. ಹೌದು ಮತ್ತು ಅಕ್ಕಿ ಕೇಳೋದ್ರಾಗೂ ಸರಿ ಐತಿ. ನೀ ಯಾವಾಗೂ ರೊಕ್ಕ ಕೊಡ್ಲಾರ್ದಕ್ಕೆ ಈ ಸಲ ರೊಕ್ಕನೂ ಕೊಟ್ಟು ಅವ್ರನ್ನ ಕಳಿಸಿ. ಮತ್ತು ಅಕ್ಕಿಗೂ ಹೋಗ್ಬೇಕಂತ ಆಸೆ ಇರಂಗಿಲ್ಲ ನವ. ಬಂದ ಆಲೆ ಹೋಗಿ ಬಂದೆ ಪೇಟೆಗೆ. ಏನು ಬರೀ ಕೈಲಿ ಬಂದಿಲ್ಲ, ಏನು ತರಲಿಲ್ಲ. ಏನು ತರ್ಬೇಕಿತ್ತು? ಅಲ್ಲಲ್ಲ ಪ್ಯಾಟಿಗೆ ಹೋಗಿ ಏನೇನು ತಗೊಂಡ್ಲಕ್ಕಿ? ಯವ್ವ ಅಯ್ಯೋ ಎಂಥ ರೊಕ್ಕ ನೀರು ಚೆಲ್ದಂಗೆ ಮಾಡಿದ್ಲು ಗೊತ್ತಾ. ನಾ ಕೊಡ್ತೀನಿ ಅಂದ್ರೆ ಬೇಡ ನಾನೇ ಕೊಡ್ತೀನಿ ಅಂತಂದ್ಲು. ಬೇಡ ನಾನೇ ಮತ್ತು ಆಕೆ ಕೊಡ್ತೀನಿ ಅಂದ ತಕ್ಷಣ ಹೆಂಗೆ ಸುಮ್ಮನೆ ಆಗೋಕ್ಕಾಕತಿ. ಬೇಡ ನಾ ಕೊಡ್ತೀನಿ, ನನ್ನ ಹತ್ರ ಐತಿ ಅಂತ ಹೇಳಿ ನಾನೇ ಕೊಟ್ಟೆ. ಹಂಗೂ ಹಿಂಗೂ 5,000 ರೂಪಾಯಿ ಖಾಲಿನೇ ಅಥವಾ ಒಂದು 2-3 ಚೂಡಿದಾರ್ ತೊಗೊಂಡ್ಲು, ಒಂದು 4-5 ಸೀರೆ ತೊಗೊಂಡ್ಲು. ಅವು ಎಂಥವು ಒಳಗೆ ಹಾಕೊಳ್ಳು ಹೊರಗೆ ಹಾಕೊಳ್ಳುವ. ಆಮೇಲೆ ಅವು ಏನೇನೋ ಆಮೇಲೆ ಹೋಟ್ಲಾಗ ಊಟ ಮಾಡಿದ್ವಿ. ಚಪ್ಪಲಿ ತೊಗೊಂಡ್ಲು, 3-4 ಜೊತೆ ಚಪ್ಪಲಿ ಒಂದು ಸಲಕ್ಕೆ. ಅದೇನೋ ಡ್ರೆಸ್ ಮ್ಯಾಚಿಂಗ್ ಅಂತವು ಚಪ್ಪಲಿ. ಆಮೇಲೆ ಮತ್ತೇನು ಇದು ಮಕ್ಕಕ್ಕೆ ಹಚ್ಚವು, ಮಾರಿಗೆ ಹಚ್ಚವು, ಕೈಗೆ ಹಚ್ಚವು, ಏನೇನ ನನಗೇನು ಗೊತ್ತಾಗಲಿಲ್ಲ. ನನ್ನ ಹತ್ರ ಇದ್ದಿದ್ದು 5,000 ರೂಪಾಯಿ. ಅದೂ ಸಾಲಿಲ್ಲ ಗೊತ್ತೇನೋ. ಒಂದು 3 ಜೊತೆ ಡ್ರೆಸ್ ತೊಗೊಂಡ್ಲಲ್ಲ, ಖಾಲಿನೇ ಆಯ್ತು. ನಾನು ಮತ್ತು ನನ್ನ ಹತ್ರ 3,000 ಇತ್ತು ಅಂದೆ. ಇರಲಿ ಪರವಾಗಿಲ್ಲ ಅಂದಕ್ಕೆ ತಾನ ಕೊಟ್ಲಿಲ್ಲ ಅದಕ್ಕೆ ರೊಕ್ಕನ. ಅಯ್ಯೋ ಏನಿಲ್ಲ ಅಂದರೂ ಇವತ್ತ ಒಂದು 10,000-12,000 ರೂಪಾಯಿ ಖರ್ಚು ಮಾಡಿದ್ಲು ನೋಡ ಬಾಕಿ. ಅವೆಲ್ಲ ಹಚ್ಕೋತಾಳಂತ. ಆಮೇಲೆ ತಿಂಗ್ಳಕ್ಕೊಮ್ಮೆ ಪಾರ್ಲರಿಗೆ ಹೋಗ್ಕೊಳ್ಳಂತ ಬಾಕಿ. ಏನ ಪಾರ್ಲರಿಗ? ಹಂಗಂದ್ರ ಮಾಮ ಬ್ಯೂಟಿ ಪಾರ್ಲರ್ ಅಂತೇಳಿ. ಹೌದಾ? ಅಲ್ಲಿ ಹೋದ್ರೆ ಬ್ಯೂಟಿ ಹಾಕಾರನ? ಅದಕ್ಕೆ ಅಷ್ಟು ಚಂದ ಅದಾಳಕ್ಕೆ. ನಾನು ಚಂದ ಇಲ್ಲ. ನಾನು ಹೋಗ್ಬೇಕಿನ್ ಮ್ಯಾಗ ಬ್ಯೂಟಿ ಪಾರ್ಲರಿಗೆ. ನನಗದೆಲ್ಲ ಗೊತ್ತಿಲ್ಲ. ನಾನು ಅದು ಏನೇನು ಮಾಡಿಸ್ಕೊಂತಾಳ ಆಕೆ ಜೊತೆಗೆ ಹೋಗಿ ನಾನು ಎಲ್ಲ ಮಾಡಿಸ್ಕೊಳಕ್ಕೆ. ನಾನು ಚಂದ ಕಾಣ್ಬೇಕಷ್ಟೇ. ಅದಕ್ಕೆ ಅಷ್ಟು ಚಂದ ಕೂದಲ, ಅಷ್ಟು ಚಂದ ಮಕ, ಮಾರಿ, ಕಣ್ಣು, ಕೈ, ಕಾಲು ಎಲ್ಲ ಇದ್ವು. ನಾ ಅದೇ ಅನ್ಕೊಂತಿದ್ದೆ ಎಷ್ಟು ಚಂದ ಅದಾಳಲ್ಲಿಕ್ಕೆ ಅಂತೇಳಿ. ಅಲ್ಲಿ ಹೋಗಿ ಇಷ್ಟು ಚಂದ ಕಾಣ್ತಾಳ. ಅಲ್ಲಿ ಏನು ಮಾಡ್ತಾರ? ಅರ್ಬಿ ಒಗೆಯೋದು, ಬಾಂಡ ತಿಕ್ಕೋದು, ಕಸ ಹೊಡೆಯೋದು, ಕಲ್ಲು ಒಗರ್ಸೋದು, ಅಡಿಗೆ ಮಾಡೋದು, ಗಂಡನ ಮನೆ ಬಾಳೆ ಹೆಂಗೆ ಮಾಡ್ಬೇಕು ಅಂತ ಎಲ್ಲ ಕಲಿಸ್ತಾರ. ಅದಕ್ಕೆ ನಿನ್ನ ಮನೆಗೆ ಬಂದ್ರೆ ಸಾಕು, ಎಲ್ಲ ಕಲಿಸ್ಬಿಡ್ತೀಯಲ್ಲ ನೀನೇ ಆಗ್ತಿ. ಅದಕ್ಕೆ ಅಲ್ಯಾಕೆ ಹೋಗ್ಬೇಕು? ಸುಮ್ಕಿರತ್ತೆ ನಡಕ್ ನಂದೆಲ್ಲ ಇಡ್ಲಂತ ಬಂದೇ ಬಿಡ್ತೀಯ ಅತ್ತಾಗ. ನಾನು ಮಾಮನ್ ಕೇಳತ್ತೀನಿಲ್ಲ, ನೀವು ಒಟ ಅಂದ್ರೆ ನೋಡಿ ಮತ್ತೆ ನಾನು ತಲೆ ಕೆಡ್ತಂದ್ರೆ ಎಲ್ಲ ಆಡಿಬಿಟ್ಟು ಒಂದೀಟು ಹೆದರ್ತಾಳ ನೋಡು. ಅತ್ತೆ
ನಾನು ಹುಲಿ ಸಿಂಹಕ್ಕ ಹೆದರ್ತೇನೆ, ನಾಯಿ ನರಿಗೆ ಹೆದರಲ್ಲ. ನಿಂಗೆ ಹೆದರ್ಬೇಕಾ? ಹೇಳಂಗಾರ ನೋಡೋಣ. ಎಲ್ಲ ಹಡಿಬಿಟ್ಟಿ ನನಗ ನಾಯಿ ಅಂತೀಯನ? ಹೇಳ್ತಾನೆ ನಿಮ್ಮ ಅಪ್ಪನ ಮುಂದೆ ಹೇಳ್ತಾನೆ, ಬಿಡ್ತಾನಂತ ಮಾಡಿ ಏನ? ಭಾಳ ಕಲ್ತೀನಿ ನಿಮ್ಮ ಅಪ್ಪನ ಮುಂದೆ ಹೇಳ್ತಾನೆ. ಅಲ್ಲಲ್ಲ, ನಾ ಅದನ್ನು ಕೇಳಲಿಲ್ಲ. ಅಷ್ಟೆಲ್ಲ ತೊಗೊಂಡಕಿ ನಿಮ್ಮ ಅವ್ಗೆ ಇಂಥದ್ದೊಂದು ಕೊಡು ಅಂತ ಒಂದು ಸೀರೆ, ಒಂದು ಚಪ್ಪಲ್, ಒಂದು ಜೊತೆ ಒಂದು ಜನ ಬಳಿ ಏನು ಕೊಡಿಸ್ಲಿಲ್ಲ. ಅವ ನಂಗೆ ಗೊತ್ತು ನೀನು ಈ ಮಾತು ಕೇಳ್ತಿ ಅಂತ. ಅಯ್ಯೋ ದೇವ್ರೆ, ತಡಿ ಒಂದೇ ಹೊರಗಿಟ್ಟು ಬಂದೇನೆ. ಏನು ಕೊಡ್ಸಿರ್ಬೋದು ನನಗೆ? ಬಂಗಾರ ಬಳಿನೇ ಕೊಡ್ಸಿರ್ಸಾಳ ಏನು ಗತಿ? ಎಲ್ಲ ನಮ್ಮತ್ತೆ ಬಾಯಿ ಹೆಂಗ್ ಬಿಡ್ತತ್ ನೋಡು. ಆಹಾ ಯವ್ವ, ಎಷ್ಟು ದಿನದಿಂದ ಹುಡ್ಕಾತಿದ್ದೆ, ಈ ಸೀರೆ ಸಿಕ್ಕಿದ್ದಿಲ್ಲ ನನಗೆ. ಕಡ್ಡಿ ಸಿರಿಗಿನ ಸೀರೆ ತಂದಿ ಅನ್ಲ ನನಗೆ. ನಾನಲ್ಲವಾ ಆಕಿನ ಕೊಟ್ಟು ಕಳ್ಸಾಳ. 4,000 ರೂಪಾಯಿ ಸೀರಿದಕ್ಕೆ, ರೇಷ್ಮಿದಂತೆ. ಅಲ್ಲ, ನಾ ಕೊಟ್ಟಿದ್ದ 5,000 ರೂಪಾಯಿ. 4,000 ರೂಪಾಯಿ ಸೀರೆ ಕೊಡ್ಸಿದ್ಲ ಆಕೆ? ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಬಂಗಾರದಂತ ಸೊಸಿ. ಇಂತ 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 ಸೊಸಿಗಾಗೆ ಹುಡುಕ್ತಾ ಇದ್ದೆ ನಾನು. ಅಲ್ಕಟ ಬಾಡ್ಯ 1.5 ವರ್ಷ ವೇಸ್ಟ್ ಮಾಡಿಬಿಟ್ಟಲ್ಲ. ಊರ್ ಬಾಡ್ಯ 1.5 ವರ್ಷ ವೇಸ್ಟ್ ಮಾಡಿಬಿಟ್ಟಿ. ಊರು ಬಾಡ್ಯ, ಹಲ್ಕಟ ಬಾಡ್ಯ. ಆಕೆ ಯಾವಕ್ಕಿನ ಹೋಗಿ ಕಟ್ಕೊಂಡು ಬಂದು ಕಾಸ್ಲಿ ಆಕಿ ನೋಡಿದ್ರೆ ತಿರುಪಿ ಎತ್ಕೊಂಡು ತಿನ್ನಕ್ಕಿದ್ದಂಗದಾಳ. ಆಕಿನ ಕಟ್ಕೊಂಬಂದು ನನಗೆ ಆಸೆ ಕನಸು ಎಲ್ಲದಕ್ಕೂ ಕಣ್ಣೀರು ಎರಚಿಬಿಟ್ಟಿದ್ದಿ ಗೊತ್ತನ? ಯವ್ವ ನಾವಲ್ಲವ ಮಾಮ, ಆಕೆ ಒಲ್ಲ ಅಂತ ಅತ್ತಿ ತಗೊಂಡೋಗಿ ವಾಪಸ್ ಕೊಡೋದು. ಅವ್ರಿಗೆ ಇಷ್ಟ ಆಗಿಲ್ಲ ಮೋಗಂತೇಳಿ. ಸುಮ್ಕುದ್ರ ಹಾಡ್ಬಿಟ್ಟು ನಾ ಹಂಗ ಮಾತು ಕೇಳಿದ್ದೆ, ನಂಗೆ ಇಷ್ಟ ಆಗಿಲ್ಲ ಅಂತೇಳಿ. ಇಷ್ಟ ಆಗಿಲ್ಲ ಅಂತ ಎಲ್ಲಂದನಿ ಒಲ್ವಾ ಅನ್ನ ಹಂಗ ಅನ್ನೋ ಪದ್ಧತಲ್ಲ ಅನ್ನೋದು. ಯವಾರ ಒಲ್ವಾ ಅಂತ ಹಂಗೆ ಅಂದಿದ್ದು. ಹಾಡ್ಬಿಟ್ಟು ಹೊಳ್ ಕಳ್ಸಕ್ಕೆ ನೋಡ್ತೀಯನ? ಆಕೆ ಬೇಜಾರಾಗಲ್ಲನ? ಅಲ್ಲ, ಹಾಡ್ಬಿಟ್ಟು ನೋಡ್ಲಿ, ನಾ ಕೊಟ್ಟಿದ್ದು 5,000, 4,000 ರೂಪಾಯಿ ಸೀರೆ ನನಗೆ ಕೊಟ್ಟು ಕಳ್ಸಾಳಕ್ಕೆ ವಾಪಸ್. ತಿಳ್ಕೊ ನೀನು. ಇಂಥ ಕಡ್ಡಿದು ಟೋಪ್ ಮುಸ್ಕಿನ್ ಸೇರಿ, ಅದು ರೇಷ್ಮೆ ಸೀರೆ, ಲಗ್ನಕ್ಕಿಂತ ಉಟ್ಕೋತಾನವ. ಯವ್ವ ನಾ ಅಂತೂ ನನಗಂತ್ರ ಭಾರಿ ಮನ್ಸಿಗೆ ಬಂದ್ಬಿಡ್ತು ಬಿಡ ಇದು ಸೀರೆ. ಎಷ್ಟು ಚಂದ ಐತಿ ನೋಡ್ಲಿ, ಎಷ್ಟು ಚಂದ ಐತಿ. ಈ ಖಾಲಿ ಪೀಲಿ ಇಂಥ ಹೊತ್ತಿಗೆ ಇಂಥ ಚಲೋ ಸೀರೆ ಕೊಡ್ಸಾಳ. ಇನ್ನು ಬೀಗ್ ತ್ಯಾರ ಸೀರೆ ಕೊಡಿಸೋ ಹೊತ್ನ್ಯಾಗ ಏನಿಲ್ಲ ಅಂದ್ರೆ ಕಮ್ಮಿ ಕಮ್ಮಿ ಅಂದ್ರೆ ಒಂದು 8,000 ರೂಪಾಯಿ ಸೀರೆ ಯಾರ ಕೊಡಿಸ್ತಾರ. ಯವ್ವ ದೇವರೇ ನಾವಲ್ಲವ ಯವ್ವ ಅತ್ತಾಗ. ಈ ಸೀರೆನ ಎಲ್ಲರಿಗೂ ತೋರಿಸ್ತೀನಿ, ಎಲ್ಲರಿಗೂ ತೋರಿಸ್ತೀನಿ ಯವ್ವ ನಾನು ಅತ್ತಾಗ. ಹಡ್ಬಿಟ್ಟು ಇಷ್ಟು ಸಲ ನೀವು ಏನೇನಾರ ತರಕ್ಕೆ ಹೋಗಿರಿ, ನಾನು ಒಂದು ಜೋಡಿ ಗಾಜಿನ ಬಳಿ ಯಾರ ತಂದಿರೇನು ಒಂದು 50 ರೂಪಾಯಿ ಕೊಟ್ಟು. ಹೊಸ ಸೊಸಿ ಬಂದು ಎಲ್ಲ ಕೊಟ್ಲು. ಈಕೆ ಯಾವಕ್ಕೆ ಹಡ್ಬಿಟ್ಟು ರೂಪಿ ಆಕೆಗೆ ಎದಕ್ಕೆ ಮತ್ತೆ ಓಡಿಸಿದ್ದಿಲ್ಲಿಂದ ಮತ್ತೆ ನಾ ಅನ್ಕೊಂಡಂತ ಸೊಸಿ ಅಲ್ಲಕ್ಕೆ. ಅದರ ಸಂಬಂಧ ಆಕೆನ ಓಡಿಸಿ ಇಲ್ಲಿ ಹೊಸ ಸೊಸಿ ತರಕತ್ತಿರೋದ. ಸುಮ್ಮನೆ ಬಾಯಿ ಮುಚ್ಕೊಂಡು ಅಪ್ಪ ಸೀರೆ ಕೊಡ್ಲಾ ಆ ಚಂದ್ರ ಹೋಗಿ ತೋರಿಸಿ ಹೊಟ್ಟೆಗೆಲ್ಲ ಓಡಿಸಿ ಬರ್ತಾನೆ. ಯವ್ವ ನನ್ನ ಸೊಸಿ ಕೊಟ್ಟಿದ್ದ ಸೀರೆ ಅಂತೇಳಿ ತೋರಿಸಿ ಬರ್ತಾನೆ. ತಪ್ಪ ಚಂದ್ರವ ಇನ್ನ ಸೀರೆ ಹಿಡ್ಕೊಂಡು ಮೆರವಣಿಗೆ ಹೋಗಿ ಬರ್ತಾಳೆ ನಿಮ್ಮವ್ವ. ಏನವ ಕರೆದಂತ? ಕರಿಯೋದೊತ್ತಟಿಗೆ ಹೋಗ್ಲಿ ನೋಡು. ನಾನು ಒಂದು ಮಾತು ಹೇಳ್ತೀನಿ ಮನೋಜ, ನಿನ್ನ ಒಳ್ಳೇದಕ್ಕೆ ಈ ಮನಿ ಮರ್ಯಾದೆ ಸಂಬಂಧ ಹೇಳಕತ್ತೀನಿ. ಹೇಳು. ಏನು ಹೇಳು ನೋಡು, ನಾ ಹೇಳ್ತೀನಿ ಕೇಳೋ. ಬೇಡಪ್ಪ, ಆ ಹುಡುಗಿ ಬೇಡ, ನನಗೆ ಇಷ್ಟ ಇಲ್ಲ ಮನೋಜ. ಯಾಕೆ ಹಂಗೆ ಮಾಡ್ತೀಯ ಮನೋಜ? ತಾಯಿ ಮಾತಿಗೆ ಒಂದು ಬೆಲೆ ಇಲ್ಲನ್ಲ ನೀನಂತಿಲ್ಲ. ಅವ ನಾನು ನಿನಗೆ ಮದುವೆ ಮಾಡ್ಕೊಂದಿಲ್ಲ, ನಾನು ಮಾಡ್ಕೊತೀನಿ ಎಂದಿದ್ದು. ಇಷ್ಟ ಇಲ್ಲ ಅಂದ್ರೆ ನೀನು ಆಕೆ ಜೊತೆಗೆ ಸಂಸಾರ ಮಾಡೋದು, ನೀನು ಆಕೆ ಜೊತೆಗೆ ಜೀವನ ಮಾಡೋದು. ಮನೋಜ ಇಷ್ಟು ದೊಡ್ಡ ಮಾತಾಡ್ಬೇಡ. ಅಲ್ಲಲ್ಲ, ಆಕೆ ಹುಡುಗಿದೇನ ಅದೇನೋ ನಡವಳಿಕೆ ಬರೋಬ್ಬರಿ ಇಲ್ಲ ಅಂತಲ್ಲ. ಯಾರವಾದ ಅಂದಿದ್ದು? ಯಾರು ಅಂದ್ರೆ ನಂಗೆ ಫಸ್ಟ್ ಅದನ್ನ ಹೇಳಿ. ಯಾರು ಅನ್ನಕ್ಕೇನೈತಿ? ನನಗೆಲ್ಲ ಗೊತ್ತು, ನೀ ಹೇಳು ಫಸ್ಟ್. ಓಹೋ, ಇವತ್ತು ಅಮ್ಮನ ಮನೆಗೆ ಹೋಗಿದ್ದೇನ? ಯಾರಂದ್ರೆ ಆಕಿನ ಅಂದಿರ್ತಾಳ, ಮನ್ಯಾಗ ಅದಾಳ ಅಲ್ಲಿ ಈಗ. ಅವ ಅಕ್ಕಿ ಮಾತು ಹೋಗಿ ಕೇಳ್ತಿಯಲ್ಲವ. ಆಕಿಗೆ ನಾನು ಸುಮಾನ್ ಮದುವೆ ಆಗೋದು ಇಷ್ಟ ಇಲ್ಲ, ಆಕಿಗೆ ಸುತಾರಾಮ್ ಇಷ್ಟ ಇಲ್ಲ. ಏನು ಅದಕ್ಕೆ ಸಮಾಧಾನ ಆಗ್ಲಾರ್ದಕ್ಕೆ ಏನೇನೋ ಹೇಳಿ ಕೆಡಿಸ್ಬೇಕಂತ ಅದಾಳ. ನಿನಗದು ಅರ್ಥ ಆಗೋಲ್ತವ. ಯಾಕ್ಲ ಆಕೆ ಸುಳ್ಳು ಹೇಳ್ತಾಳ? ಹೋಗ್ಲಿ ಬಿಡ. ಆಕೆ ಹೇಳಿದ್ಲು ಈ ಮಾತು. ನಾನು ಮನೋಜನ್ ಮುಂದೆ ಹೇಳಿದ್ರೆ ಅವ್ನು ಹಿಂಗ ಅಂತನತ್ತಿ, ಅದಕ್ಕೆ ನಾ ಹೇಳಿಲ್ಲ ಅವ್ನ ಮುಂದೆ ಅಂದ್ಲು. ಏನೋ ಅವಾಗ ಇವಾಗ ಫೋನ್ ಮೇಲೆ ಫೋನ್ ಬರ್ತಿದ್ವಂತೆ ಗೊತ್ತನ? ಯಾವಾಗ ನೋಡಿದ್ರೆ ಫೋನ್ನೇ ಮಾತಾಡ್ತಿರ್ತಿದ್ಲಂತೆ, ಮೆಸೇಜ್ ಮಾಡ್ತಿರ್ತಿದ್ಲಂತೆ. ಆಮೇಲೆ ಈಗ ಓದು ಹೊತ್ನಾಗ ಆಕಿ ಕಾಣಿಗೆ ಹೋದ್ಲಲ್ಲ, ಆಮೇಲೆ ಈಕೆ ನೋಡಿ ಹಂಗೆ 1-2 ಸಲ ಫ್ರೆಂಡ್ಸ್ ಕಡೆ ವಿಚಾರಿಸಿದಾಗ ಹೌದು ಬೈಕಿನ ಮ್ಯಾಗ ಅಡ್ಡಾಡ್ತಿರ್ತಾಳ ಅಂಥೇಳಿ ಅಂದ್ರಂತೆ. ಆಕೆ ಒಂಥರ ಹೆಂಗಂದ್ರೆ ಎಲ್ಲಿ ಜಾಸ್ತಿ ಆ ಹುಡುಗಿ ಒಟ್ಟದ ನಡವಳಿಕೆ ಏನಂತ ಬರೋಬ್ಬರಿ ಇಲ್ಲಂತೆ. ಆಮೇಲೆ ಇದು ಏನದು ಮೆಸೇಜ್ ಎಲ್ಲ ರಾತ್ರಿ ಮಾಡ್ತಿರ್ತಾಳಂತ. ರಾತ್ರಿ ಇಡೀ ಯಾರಿಗೆ ಮೆಸೇಜ್ ಮಾಡ್ತಿರ್ತಾಳ? ನಿನಗೇನಾರ ಮೆಸೇಜ್ ಮಾಡ್ಯಾಳನ? ಹೇಳಂಗಾರ ನೋಡೋಣ. ಅಯ್ಯೋ, ರಾತ್ರಿ ಎಲ್ಲ ಮೆಸೇಜ್ ಮಾಡ್ತಿದ್ದಿದ್ದು ನನಗವ. ಮತ್ತು ನನ್ನ ಫೋನಿಗೆ ಮೆಸೇಜ್ ಮಾಡ್ತಿದ್ಲು ಗೊತ್ತನ? ಅಲ್ಲ, ನಿನಗೆ ಮಾಡಿದ್ರೆ ಮತ್ತೆ ಯಾರಿಗೂ ಮಾಡಬಾರ್ದಂತೈತೇನೆ? ಹೇಳಂಗಾರ ನೋಡೋಣ. ಆಯ್ತಪ್ಪ, ಫೋನ್ಯಾಗ ಹೊಳ್ಳ ನೀನ ಮಾತಾಡ್ತಿರ್ತಿದ್ದೆ. ಹೊಳ್ಳ ಮಾತಾಡ್ತಿದ್ದಿಲ್ಲ, ಕೆಲಸ ಇರ್ತಿದ್ವು, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಅವ ಹೊಳ್ಳಬಳ್ಳನು ಆಕಿ ಬರೇ ಯಾವ್ದಾರ ಹುಡುಗರ ಜೋಡಿನ ಮಾತಾಡ ಅಂತ ಯಾಕಂತೀನಿ ನೀನು?
ನಾನು ಜೋಡಿ ಮಾತಾಡ್ತಿದ್ಲು. ನನ್ನ ಜೋಡಿ ಆದ್ಮೇಲೆ ಮಾತ್ರ ಗೆಳತಿಯರ್ ಸುಮಾರು ಮಂದಿ, ಅಯ್ಯೋ ಬೆಂಗಳೂರಾಗ ಅಯ್ಯೋ ದೇವ್ರೆ ಎಲ್ಲಾರ ಕೈಯಾಗ ಒಂದೊಂದು ಫೋನು, ಇಲ್ಲಿ ಹಂಗಂತ ಮಾಡಿ ಏನು ಎಲ್ಲಾರ ಕೈಯಾಗೂ ಫೋನು, ಎಲ್ಲರೂ ಫೋನು ಮೆಸೇಜ್ ಅಂತೇಳಿ ಮಾಡ್ತಿರ್ತಾರೆ ಒಂದೊಂದು ಹಿಂಗೆ ಏನಾರ ಮಾತಾಡ್ತಿರ್ಬೇಕು. ಅದು ಅಲ್ಲದೆ ಈಗ ತಡಿ ನಾ ಹೇಳ್ತೇನೆ, ಈಗ ಮನ್ಯಾನ ಕೆಲಸ ಇರೋರಿಗೆ ಆದ್ರೆ ಮನ್ಯಾಗ ಕೆಲಸದ ತಡಿ ಆಮೇಲೆ ಹಚ್ತೇನೆ ಅನ್ಬೋದು. ಆಕಿಗೆ ಏನು ಕೆಲಸ ಬಗ್ಸಿ ಹಾಸ್ಟ್ಲಾಗ ಇರಕ್ಕೆ ಓದ್ಕೊಳ್ಳೋದು ಬಿಟ್ರೆ ಮತ್ತೇನೈತಿ, ಫೋನ್ನಾಗೆ ಮಾತಾಡ್ಬೇಕಲ್ಲ. ಅವ್ರ ಅಪ್ಪ ಅವ್ರ ಜೊತೆನೂ ಮತ್ತೆ ಅವು ಒಂದ್ ಕಡೆ ಅಪ್ಪ ಒಂದ್ ಕಡೆ ಅದಾರ, ಅವ್ರ ಜೊತೆಗೂ ಮಾತಾಡ್ತಿರ್ತಾಳ. ಇವು ಎಲ್ಲದಕ್ಕೂ ಅನುಮಾನ ಪಟ್ರೆ ಹೆಂಗವ? ಏವಾ ನಾ ಹೇಳ್ತೇನೆ ಕೇಳವಾ, ಖುಷಿಗೆ ಇಷ್ಟ ಇಲ್ಲ ನಾನು ಸುಮಾನ್ ಮದುವೆ ಮಾಡ್ಕೊಳ್ಳೋದು. ಖುಷಿಗೆ ಸ್ವಲ್ಪ ಇಷ್ಟ ಇಲ್ಲ, ಏನು ಸ್ವಲ್ಪ ಅಂದ್ರೆ ಸ್ವಲ್ಪ ಇಷ್ಟ ಇಲ್ಲ. ಆಕಿ ನಾವಿಬ್ರು ಪ್ರೀತಿ ಮಾಡುವ ಹೊತ್ನಾಗ ಇಲ್ಲ ಬರೋದು ಹೇಳಿ ಕೆಡಿಸ್ಬೇಕು ಅಂತ ಹಂಗ ಟ್ರೈ ಮಾಡಿದ್ಲು. ನಾನು ಆಕಿಗೆ ಹೇಳಿದೆ, ನೀನು ಏನೇನಾರ ಹೇಳ್ಬಾರ್ದು, ಹೇಳಿದಿ ಮತ್ತೆ ಹೇಳಿ ಏನು ಕೆಡ್ಸಂಗಿಲ್ಲ, ನೀನು ಸುಮ್ಮನೆ ಇರ್ಬೇಕು ಖುಷಿ ಅಂತ ಅಂದಿದ್ದಕ್ಕೆ ಇನ್ನು ನಾನು ಏನಾರ ಡೈರೆಕ್ಟಾಗಿ ಏನಾರ ಮಾಡಕ್ ಹೋದ್ರೆ ಸುಮ್ಮನೆ ಎಲ್ಲಾರು ನಂಗೆ ಬೈತಾರಂತೇಳಿ ಸುಮ್ಮನೆ ಹೇಳಷ್ಟೆ. ಏನು ನೀ ಬೇಕಾದ ಹೇಳವ, ಅಕ್ಕಿ ಮಾತ್ರ ಬೇಕಂತೇಳಿ ಮಾಡಿದ್ದದನ್ನ. ನನಗೆ ಸುಮಾನ್ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಐತಿ. ಏನು ಅಲ್ಲವ ಹಂಗಿದ್ರಕಿ ನನ್ನ ಯಾಕವ ಪ್ರೀತಿಸ್ತಿದ್ಲು, ಯಾವ್ದಾರ ಹುಡುಗಿದ್ದಾನ ಅಂತಂದೇಳಿ ಆಕಿನ ಬೇಡ ಅವಲ್ಲೇ ಹಿಂಗ ನಾ ಬೇರೆ ಹುಡುಗನ ಇದು ಮಾಡೀನಿ ಅಂತ ಹೇಳತ್ತಿದ್ಲು. ನಾವು ಇಷ್ಟ್ರಾಗ ತಿಳ್ಕೊಬೇಕವ. ಏನಪ್ಪ ಒಂದ್ ನಿಮಿಷ ಇರು, ನಿನ್ನಿದ್ರಿಗೆ ಸುಮಾನ್ ಕರೆದು ಕೇಳ್ತೀನಿ. ಸುಮಾ ಸುಮಾ ಥೂ ಬೇಡ ಮನುಜ. ಅವ ಅನುಮಾನ ಮನಸ್ನಾಗ ಇಟ್ಕೊಳಕ್ ಹೋಗ್ಬಾರ್ದು. ಏನೈತದ ನೇರ ನೇರಿ ಕೇಳು, ಅದ್ರಾಗ ಏನ್ ದಾಡಿ ಆಗೋದೈತಿ? ಹ್ಞೂ ಅಂದ್ರೆ ಹ್ಞೂ ಅಂತಾಳ, ಇಲ್ಲಂದ್ರೆ ಇಲ್ಲ ಅಂತಾಳ, ಗೊತ್ತಾಗ್ಲಿ ಅದ್ರಾಗ ಏನೈತಿ. ಆಂಟಿ ಏನ್ ಕರೆದ್ರಿ? ಏನಿಲ್ಲವ, ಅದು ತಲೆ ಕೂದಲ ಹಿಂಗೆ ಬಿಡುವ ಅಡ್ಡಾಡ್ತಿಯಲ್ಲ, ಹಂಗೆ ಅಡ್ಡಾಡ್ಬಾರ್ದವ. ಏನು ನಮ್ಮೂರಾಗ ಮೊದ್ಲು ಅವು ಇವು ಸತ್ತು ದೆವ್ವ ಆಗಿರ್ತಾವು. ನಿಮ್ಮ ಬೆಂಗಳೂರಾಗ ಹೆಂಗ ಗೊತ್ತಿಲ್ಲ, ನಮ್ಮೂರಾಗ ಸತ್ತು ಬಿಟ್ಲೆ ತಡಕಿಲ್ಲ ದೆವ್ವ ಆಗೇ ಬಿಡ್ತಾವು ಗೊತ್ತನ. ಈ ಹಳ್ಳ್ಯಾಗ ಭಾರಿ ದೆವ್ವದ ಕಾಟ. ಅದ್ರಾಗು ಇತ್ತಲ ಹುಂಚಿ ಮರ ಐತಿ, ನೀ ಅಲ್ಲಿ ಹೋಗೋದು ಬರೋದು ಯಾಕೆ ಬೇಕು? ಹೌದಿಲ್ಲ, ಒಂಚೂರು ನೀನು ಕೂದಲನ ದುಂಡು ಗುಡಿಸಿ ಚೆಂದಾಗಿ ಎಣ್ಣೆ ಹಚ್ಚಿ ಬಾಚ್ಕೊಂಡು ಹಿತ್ತಲ ಜಗ್ಗಿಟ್ಟು ಕನಕಾಂಬ್ರಿ ಹೋಗ್ಯವು, ಏನು ಅಬಲಿವು ಬೇಕಾರೆ ಕಟ್ಕೊಂಡು ಮುಟ್ಕೋ. ನಾನಾ ಅಯ್ಯೋ ಆಂಟಿ, ನನಗೆ ಹೇರ್ ಈ ಥರ ಫ್ರೀಯಾಗಿ ಬಿಡೋಕೆ ಇಷ್ಟ. ದಯವಿಟ್ಟು ತಲೆ ಬಾಚ್ಕೊಂತ ಮಾತ್ರ ಹೇಳ್ಬೇಡಿ, ನಂಗೆ ಇಷ್ಟನೇ ಆಗಲ್ಲ. ಆಮೇಲೆ ನನಗೆ ಹೆಂಗೆ ಇಷ್ಟನೋ ಹಾಗೆ ಕಂಫರ್ಟಬಲ್ ಆಗಿರ್ತೀನಿ ಆಂಟಿ. ಪ್ಲೀಸ್, ನಂಗೆ ಈ ಥರ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ. ಸೊ ನಂಗೆ ಜಡೆ ಹಾಕಿದ್ರೆ ತಲೆ ನೋವು ಬರ್ತೈತಿ. ನಂದು ತಲೆ ಭಾಳ ಸೂಕ್ಷ್ಮ ಐತೆ ಅದಕ್ಕೆ. ಆಮೇಲೆ ಇದೇನೋ ಅಂದ್ರಲ್ಲ, ಎಂಥದ್ದು ಹೂವು ಅಂದ್ರಲ್ಲ, ಕನಕಾಂಬ್ರಿ ಅಲ್ಲ, ಅದೆಲ್ಲ ಕಟ್ಟಕ್ಕಂತೂ ನಂಗೆ ಬರಂಗೇ ಇಲ್ಲ. ಸೊ ಪ್ಲೀಸ್ ಡೋಂಟ್ ಫೋರ್ಸ್ ಮೀ, ನಂಗೆ ಇಷ್ಟ ಆಗಲ್ಲ ಆಂಟಿ. ಸುಮಾ, ಅದು ನಿಂಗೊಂದು ಮಾತು ಕೇಳ್ತೀನಿ. ನೀನು ನನ್ನೇ ಓದಲು ಇಷ್ಟಪಟ್ಟಿದ್ದು ಅಥವಾ ಬೇರೆ ಯಾರಾದರೂ ನಿಂಗೆ ನನಗಿಂತ ಮುಂಚೆ ಪರಿಚಯ ಇದಾರ ಅಥವಾ ಇದಾರ ನಂತರ? ಯಾರು ಹೇಳಿದ್ರು? ನಿಮ್ಗೆ ಯಾರು ಹೇಳಿದ್ರು? ಹೇಳು ಸುಮಾ, ಅದು ಯಾರ ಹೇಳಲಿ ಬಿಡ್ಲಿ, ನಿನಗೆ ಆ ಥರ ಯಾರಾದರೂ ಅದಾರ ಇದ್ರೆ ದಯವಿಟ್ಟು ಫೋನ್ ಒಂದ್ಸಲ ಕೊಡ್ತೀಯಾ? ಚೆಕ್ ಮಾಡ್ತೀನಿ. ನನ್ನ ಫೋನ್ ಹಿಂಗೆಲ್ಲ ಚೆಕ್ ಮಾಡೋದು ನಂಗೆ ಇಷ್ಟ ಆಗಲ್ಲ ಮನೋಜ್. ಆಮೇಲೆ ಫೋನ್ ಕೊಡ್ತೀನಿ, ತೊಗೊಳ್ಳಿ ನೋಡ್ರಿ, ಅದಕ್ಕೇನಿಲ್ಲ. ಆದರೆ ನಿಮಗೆ ನನ್ನ ಮೇಲೆ ಅನುಮಾನನಾ? ಈ ರೀತಿ ಅನುಮಾನ ಪಟ್ಟರೆ ಈಗ ಹಿಂಗಾದ್ರೆ ಮುಂದೆ ಹೆಂಗೆ? ನನಗೆ ಈ ಥರ ಅನುಮಾನ ಪಡಕತ್ರ ನಾನು ನಿಮ್ಮ ಜೊತೆ ಹೆಂಗೆ ಜೀವನ ಮಾಡಲಿ ಹೇಳ್ರಿ ನೀವೇ ನೋಡೋಣ. ಸಾಲದಕ್ಕೆ ಇದೇನೋ ಅಂತ ಬೇರೆ ಹೇಳ್ತಾ ಇದ್ದೀರಿ. ನನಗೆ ಅನ್ನಿಸ್ತೈತಿ ಯಾಕೋ ನೀವು ತಪ್ಪು ತಿಳ್ಕೊಳಕತ್ತೀರಿ ಅಂತ ಅನ್ನಿಸ್ತೈತಿ. ಮನೋಜ್, ಇನ್ನೊಂದು ಮಾತು ಏನಂತಂದ್ರೆ, ನಿಮ್ಗೆ ಯಾರು ಹೇಳಿದ್ರಂತ ನಂಗೆ ಗೊತ್ತಾಗಬೇಕು. ಅದು ನನಗೆ ಅಲ್ಲ, ನಮ್ಮ ಅವ್ಗೆ ಹೇಳಿದ್ದು. ಖುಷಿನಾ? ಆಕೆ ಎಲ್ಲಿ ಸಿಕ್ಕಿದ್ಲ ನಿಮಗೆ? ಆಕೆ ನಮ್ಮ ಅಣ್ಣನ ಮಗಳಲ್ಲನ. ಇವತ್ತು ನಾನು ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ, ಅಲ್ಲೇ ಇದ್ಲು. ಹೇಳ್ಬೇಕಂತ ಹೇಳಿದ್ದಲ್ಲವ ಆಕಿನು. ಅಂದರೆ ಬೇರೆ ಯಾರನ್ನ ಪ್ರೀತಿ ಮಾಡ್ತಿರ್ಬೋದು ಅಂತ ಅಂದ್ಲಷ್ಟೇ. ಅಷ್ಟಕ್ಕೆ ಇವ ನೀನು ಕೇಳಕತ್ತಾನ. ಆಂಟಿ ಆ ಥರ ಎಲ್ಲ ಏನಿಲ್ಲ, ಹಂಗಿದ್ದಿತ್ತಂದ್ರೆ ನಾನು ಹೇಳ್ತಿದ್ದಿಲ್ಲನು. ನೀವು ಅದೆಲ್ಲ ತಲೆಗೆ ಏನು ಇಟ್ಕೊಳಕ್ಕೆ ಹೋಗ್ಬೇಡ್ರಿ ಪ್ಲೀಸ್. ಆ ಖುಷಿಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ಹಂಗೆ ಮಾತಾಡಕತ್ತಾಳ ಅಷ್ಟೇ. ಅವಳಿಗೆ ನಾ ಇಲ್ಲಿ ಮನೋಜ್ ನಮ್ಮ ಮ್ಯಾರೇಜ್ ಆಗೋದು ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ ನನಗೆ. ಹೌದು, ಮಾವ ಅಂತ ಭಾಳ ಇದು ಅವಳಿಗೆ. ಅವತ್ತು ಇವರೆಷ್ಟು ರಿಕ್ವೆಸ್ಟ್ ಮಾಡಿದ್ರು ಒಂದು ಸ್ವಲ್ಪ ನಮ್ಮ ಲವ್ ಹೆಲ್ಪ್ ಮಾಡು ಅಂತ, ಆಗೋದೇ ಇಲ್ಲ ಅಂತ ಬಿಲ್ಕುಲ್ ಹೇಳ್ಬಿಟ್ಲು. ಅದು ಅಲ್ಲದೆ ಆಕಿಗೆ ಇಷ್ಟ ಇಲ್ಲ ಆಂಟಿ, ಹೊಟ್ಟೆ ಕಿಚ್ಚು. ಆಕಿ ಮದುವೆ ಮಾಡ್ಕೋಬೇಕಂತಿದ್ದು ಹುಡುಗನ ನಾನು ಮಾಡ್ಕೊಳತ್ತೀನಲ್ಲ, ಆಕಿಗೆ ಮನೋಜ್ ಅಂದರೆ ಭಾಳ ಇಷ್ಟ. ಅವಳು ಬುಕ್ಸ್ನಾಗೆಲ್ಲ ಮನೋಜ್ ಐ ಲವ್ ಯು ಅಂತ ಬರೆದಿದ್ದು ನಾನು ನೋಡೀನಿ. ಆದರೆ ನನಗೆ ಗೊತ್ತಿಲ್ಲ ಅನ್ನೋ ಥರ ಸುಮ್ಮನೆ ಇದ್ದೆ ಅಷ್ಟೇ. ಗೊತ್ತಾ, ನಿಜವಾಗ್ಲೂ ಆಕಿಗೆ ಇಷ್ಟ ಐತಿ. ನಾನು ಮದುವೆ ಮಾಡ್ಕೊಳತ್ತೀನಲ್ಲ, ಅದು ಸಮಾಧಾನ ಆಗೋಲ್ತಕ್ಕಿಗೆ ಅಷ್ಟೇ. ಅಲ್ಲ ಆಂಟಿ, ನೀವು ಹಾಗಂತ ಈಗ ಅವಳ ಮಾತನ್ನ ನಂಬ್ತೀರಾ? ಆ ಥರ ಎಲ್ಲ ಏನಿಲ್ಲ ಆಂಟಿ. ನನ್ನಿದ್ರಿಗೆ ಹೇಳಬೇಕಿತ್ತಕ್ಕೆ ಸರಿಯಾಗಿ ಗ್ರಹಚಾರ ಬಿಡಿಸ್ತಿದ್ದೆ, ನಿಮ್ಮಿದ್ರಿಗೆ ಹೇಳೋಣ ಅಷ್ಟೇ. ನನ್ನಿದ್ರಿಗೆ ಹೇಳೋಕ್ಕೆ ಧೈರ್ಯ ಬೇಕಲ್ಲ, ಎಲ್ಲಿಂದ ಬರ್ತೈತೆ ಹೇಳ್ರಿ? ಎಲ್ಲ ಸುಳ್ಳು. ಆಕೆ ಹಿಂಗೆ ಸುಳ್ಳು ಹೇಳ್ತಾಳಂತ ನಾನು ಅಂದ್ಕೊಂಡಿದ್ದಿಲ್ಲ. ಹೌದಾ? ಹಂಗಾರ ಆಯ್ತು ಬಿಡವ, ಸರಿ. ಅಲ್ಲ ಆದರೂ ನೀ ಏನ ಅನ್ನವ, ನನಗೆ ಯಾಕೆ ಮದ್ವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲವ, ನೀನು ಸೊಸಿ ಮಾಡ್ಕೊಳಕ್ಕೆ. ನಾ ಎಷ್ಟು ಹೇಳತ್ತೀನಿ, ಮನೋಜ ನನ್ನ ಮಾತು ಕೇಳವಲ್ಲ. ನೀ ಏನಾರ ಹೇಳವ, ಯಾಕೆ ಹಿಂಗೆ ಮಾಡ್ತೀರಿ? ಅದು ಆ ಖುಷಿ ಮಾತು ಕೇಳ್ಕೊಂಡು ನಾನು ಆಕಿನೇ ಮದುವೆ ಮಾಡ್ಕೊಳ್ಳೋದು, ನೀವು ಸುಮ್ಮನೆ ಮದುವೆ ಮಾಡ್ರಿ ಅಷ್ಟೇ.